ಎಲ್ಲರಿಗೂ ನಮಸ್ಕಾರ. ನಮ್ಮ ಗಜಕೇಸರಿ ಯೂಟ್ಯೂಬ್ ಚಾನೆಲ್‌ಗೆ ಸ್ವಾಗತ. ಮೈ ಫಸ್ಟ್ ವ್ಲಾಗ್. ನಾನಿವತ್ತು ನಮ್ಮ ಮೈಸೂರಲ್ಲಿರೋ ಫ್ಲವರ್ ಶೋಗೆ ಬಂದಿದ್ದೀನಿ. ಇದು ಕುಪ್ಪಣ್ಣ ಪಾರ್ಕ್ ನಜರ್ಬಾತಲ್ಲಿ ನಡೀತಿದೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ಲವರ್ ಶೋನ ನೋಡ್ಕೊಬರೋಣ ಹೇಗಿರುತ್ತೆ ಅಂತ. ಇದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ಮಿಸ್ಟೇಕ್ಸ್ ಮಾಡ್ತಾ ಇದ್ದೀನಿ. ಸೊ ಕಮೆಂಟ್ ಮಾಡಿ ಏನಾದರೂ ಮಿಸ್ಟೇಕ್ಸ್ ಇದ್ರೆ ಸರಿ ಮಾಡ್ಕೋತೀನಿ. ಸೊ ಈಗ 6 ಇಯರ್ಸ್ ಕೆಳಗಿರೋ ಮಕ್ಕಳಿಗೆ ₹25 ಮತ್ತೆ ದೊಡ್ಡವ್ರಿಗೆ ₹50 ತಗೋತಿದ್ದಾರೆ. ಫ್ಲವರ್ ಶೋ ಆಲ್ರೆಡಿ 22ಗೆ ಸ್ಟಾರ್ಟ್ ಆಗಿ 5 ಅಕ್ಟೋಬರ್ಗೆ ಎಂಡ್ ಆಗುತ್ತೆ. ಈ ಬಾರಿ ನವದುರ್ಗೆಯ ಅವತಾರವಾದ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ ಮತ್ತು ಸಿದ್ಧಿದಾತ್ರಿ ಸೇರಿದಂತೆ 9 ಶಕ್ತಿಯನ್ನು ಹೂವಿನಿಂದ ಅಲಂಕೃತ ಮಾಡಲಾಗಿದೆ. ಪ್ರತಿ ವರ್ಷವೂ ಹೊಸ ಹೊಸ ಕಲಾಕೃತಿ, ಅಲಂಕಾರಗಳನ್ನ ಮಾಡಿರ್ತಾರೆ. ಅದನ್ನ ನೋಡೋದೇ ಕಣ್ಣಿಗೆ ಹಬ್ಬ ಅನ್ಸ್ಬಿಟ್ಟಿರುತ್ತೆ. ಗ್ಲಾಸ್ ಹೌಸ್ ಅಲ್ಲಿರುವ ಗಾಂಧಿ ಮಂಟಪವನ್ನು ಹೂವಿನಿಂದ ಅಲಂಕಾರ ಮಾಡಲಾಗಿದೆ. ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿಯಾಗಿರುವ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಗಾಂಧಿ ಮಂಟಪವನ್ನು 4 ಲಕ್ಷ ಹೂಗಳಿಂದ ಅಲಂಕೃತ ಮಾಡಲಾಗಿದೆ. ಸ್ವಲ್ಪ ಲೇಟಾಗಿ ಬರಬೇಕಾಗಿತ್ತು. ಬೇಗ ಬಂದಿರೋದ್ರಿಂದ ಬಾಡಿರೋ ಹೂವನ್ನ ಮತ್ತೆ ಅರೇಂಜ್ ಮಾಡ್ತಾ ಇದ್ದಾರೆ.
ಫ್ಲವರ್ ಶೋ ಅಲ್ಲಿ ಬರೀ ಫ್ಲವರ್ ಶೋ ಮಾತ್ರ ಇಲ್ಲ, ಮಕ್ಕಳಿಗೆ ಆಟ ಆಡುವಂಥ ಪ್ಲೇಸ್ ಕೂಡ ಇದೆ. ಫುಡ್ ಸ್ಟಾಲ್ಸ್ ಮತ್ತು ಗೇಮ್ಸ್ ಕೂಡ ಇದೆ. ಫ್ಲವರ್ ಶೋ ಅಲ್ಲಿ ಸ್ವಲ್ಪ ಗೇಮ್ಸ್ ಆಡ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಹೊರಟ್ವಿ. ಆಪೋಸಿಟ್ ಅಲ್ಲಿರೋ ಸುದರ್ಶನ್ ಸಿಲ್ಕ್ಸ್ಗೆ ಬಂದಿದ್ವಿ. ನನ್ನ ತಮ್ಮನ ಬರ್ಡೇ ನೆಕ್ಸ್ಟ್ ಅಕ್ಟೋಬರ್ ಇರೋದ್ರಿಂದ ಸೊ ಅವನಿಗೆ ಡ್ರೆಸ್ನೆಲ್ಲ ಶಾಪಿಂಗ್ ಮಾಡಿ, ಅಮ್ಮನೂ ಹಾಗೆ ಅವ್ರ ಡ್ರೆಸ್ನೆಲ್ಲ ನೋಡ್ತಾ ಇದ್ರು. ಸೊ ಅವ್ರಿಗೇನು ಬೇಕೋ ಅದನ್ನೆಲ್ಲ ತೊಗೊಂಡು ಸ್ನ್ಯಾಕ್ಸ್ ತಿಂದಿದ್ರು, ಹೊಟ್ಟೆ ತುಂಬ ಹಸಿತಿತ್ತು. ಸೊ ಹೋಟೆಲ್ಗೆ ಹೋಗಿ ಊಟ ಮಾಡಿ ಅಲ್ಲಿಂದ ಮನೆಗೆ ಹೋದ್ವಿ. ಸೊ ದಿಸ್ ವಾಸ್ ಮೈ ಫಸ್ಟ್ ವ್ಲಾಗ್. ಇನ್ನೂ ಚೆನ್ನಾಗಿ ನನ್ನ ಕಂಟೆಂಟ್ನ ಕ್ರಿಯೇಟ್ ಮಾಡೋಕ್ಕೆ, ವ್ಲಾಗ್ ಮಾಡೋಕ್ಕೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.